ಯಡಿಯೂರಪ್ಪ ಅವರು ಅಂದ ತಕ್ಷಣ ಒಂದು ರೀತಿ ಅವರು ವಿಷಕಂಠ ಇದ್ದಾಗೆ. ಅಂದರೆ ಪಕ್ಷವನ್ನು ತಳಮಟ್ಟದಿಂದ ಅಧಿಕಾರಕ್ಕೆ ಬರೆಯುವ 2 ಸೀಟ್ ಇರುವಂಥ ಪಕ್ಷವನ್ನು ನೀವು 110 ಸೀಟುವರೆಗೆ ಜೊತೆಗೆ ಬಹುಮತ ಬರೆಯುವವರೆಗೆ ಹೋರಾಟ ಮಾಡ್ತೀರಾ. ಸೊ ಎಲ್ಲೋ ಒಂದು ಕಡೆ ಯಡಿಯೂರಪ್ಪ ಅವರಿಗೆ ಸಂಪೂರ್ಣ ಅಧಿಕಾರ ಅನುಭವಿಸ್ಲಿಕ್ಕೆ ಆಗಲಿಲ್ಲ. ಸೊ ಪ್ರತಿ ಸಾರಿನೂ ಅಡೆತಡೆಗಳು, ಹೋರಾಟಗಳು, ಆ ಮೂಲಕನೇ ಒಂದು ರೀತಿಯ ವಿಷಕಂಠ ನೀವೆಲ್ಲ ನೋವು ತುಂಬಿಕೊಂಡೇ ನೀವು ಆಡಳಿತ ನಡೆಸಬೇಕಾಯಿತು. ರಾಜಕಾರಣದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯವಾದಂಥದ್ದರೆ ಇದೆಲ್ಲವನ್ನು ಎದುರಿಸಿ ಮೇಲೆದ್ದಾಗಲೇ ಅದಕ್ಕೊಂದು ಅರ್ಥ ಇದೆ. ಆ ಕೆಲಸವನ್ನು ಮಾಡಿದ್ದೇನೆ, ಅದರಲ್ಲಿ ಯಶಸ್ವಿಯಾಗಿದ್ದೇನೆ. ನನಗೆ ಆ ಹೋರಾಟ ಅನ್ನುವಂಥದ್ದು ನನಗೆಂದೂ ಸಹ ನೋವು ಬೇಸರ ತಂದದ್ದು ಎಂದೂ ಇಲ್ಲ. ಆ ಹೋರಾಟದ ಮೂಲಕನೇ ನಾನು ಮುಂದೆ ಬರೋಕ್ಕೆ ಸಾಧ್ಯ ಆಯಿತು. 4 ಬಾರಿ ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಆಯಿತು. ಇಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡೋಕ್ಕೆ ಸಾಧ್ಯ ಆಯಿತು. ಇವತ್ತು ಒಂದು ಹೆಮ್ಮೆಯಿಂದ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ರಾಸ್ತೆಯಲ್ಲಿ ಹೋಗ್ತಾ ಇದ್ದರೆ ಇವತ್ತು ನಿಮಗೆ ಗೊತ್ತಿರ್ಬೋದು, ನಾನು ಇನ್ನು ಮುಂದೆ ಚುನಾವಣೆ ನಿಲ್ಲಲ್ಲ ಅಂತ ನಾನೇ ಸ್ವತಃ ತೀರ್ಮಾನ ತಗೊಂಡಿದ್ದೇನೆ. ಮತ್ತು ನಾನು MLA ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನೇ ರಾಜೀನಾಮೆ ಕೊಟ್ಟದ್ದು ನಾನೇ. ಮುಂದುವರಿಯಲ್ಲ, ಬೇರೆಯವ್ರಿಗೆ ಅವಕಾಶ ಸಿಗಬೇಕು ಅಂತ. ಅದು ನಾನೊಂದು ಮಾತನ್ನು ಅವತ್ತು ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ನಾನು ರಾಜಕೀಯದಿಂದ ನಿವೃತ್ತಿ ಆಗೋ ಪ್ರಶ್ನೆ ಇಲ್ಲ. ರಾಜ್ಯದ ಉದ್ದಗಲಕ್ಕೆ ಓಡಾಡಿ ಮತ್ತೊಮ್ಮೆ BJPಯನ್ನು ಅಧಿಕಾರಕ್ಕೆ ತರೋದೇ ನನ್ನ ಸಂಕಲ್ಪ. ಅದಕ್ಕಾಗಿ ಹೆಚ್ಚು ಸಮಯ ಕೊಟ್ಟು ಹೋರಾಟ ಮಾಡ್ತೇನೆ ಅಂತ ಹೇಳ್ಕೊಂಡು ಬಂದಿದ್ದೇನೆ. ಅದರಂತೆ ನಾನು ಮುಂದುವರೆದಿದ್ದೇನೆ. ಇವತ್ತು ಯಾರೂ ಸಹ ನಾವು ಮುಖ್ಯಮಂತ್ರಿ ಅಲ್ಲ, ರಾಜೀನಾಮೆ ಕೊಟ್ಟೆ ಅನ್ನೋ ಕಾರಣಕ್ಕೋಸ್ಕರ ಅಥವಾ ನಾಳೆ ಮುಂದಿನ ವಿಧಾನಸಭೆಗೂ ನಾನು ನಿಲ್ಲಲ್ಲ ಅಂತ ತೀರ್ಮಾನ ತೊಗೊಂಡಿದ್ದೇನೆ. ಆದರೆ ಜನರಲ್ಲಿರುವಂಥ ಪ್ರೀತಿ ವಿಶ್ವಾಸ ಏನಿದೆ, ರಸ್ತೆಯಲ್ಲಿ ಹೋಗುವಂಥ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಹೆಣ್ಣು ಮಗಳು ನಮ್ಮ ಯಡಿಯೂರಪ್ಪ ಅಂತ ಕರೆಯೋ ಪ್ರೀತಿ ವಿಶ್ವಾಸ ಏನಿದೆ, ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಇದರಿಂದ ನನಗೆ ತೃಪ್ತಿ ಇದೆ, ಸಮಾಧಾನ ಇದೆ. ಅದೇ ರೀತಿ ನನ್ನ ಜೀವನವನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ. ನಿಮ್ಮ ಇಬ್ಬರು ಸಹೋದ್ಯೋಗಿಗಳಾದವರಂತರು ನಿಮ್ಮ ಮಂತ್ರಿಮಂಡಲದಲ್ಲಿ, ಸೊ ಅವ್ರು ಮಾತಾಡಿದ್ದಾರೆ, ಅವ್ರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಕೇಳೋಣಂತೆ ಪ್ಲೀಸ್. 1985ರಲ್ಲಿ ಯಡಿಯೂರಪ್ಪನವರು ಶಿವಮೊಗ್ಗ ಜಿಲ್ಲಾ BJP ಅಧ್ಯಕ್ಷರಾಗಿದ್ದರು. 19 ಜನ ಇದ್ದಂಥ MLAಗಳು 85 ಚುನಾವಣೆಯಲ್ಲಿ ನಾವೆಲ್ಲ ಸೋತು ಇಬ್ಬರೇ MLAಗಳಾದರು. ಒಬ್ಬರು ಯಡಿಯೂರಪ್ಪನವರು ಮತ್ತು ವಸಂತ ಬಂಗ್ಯಾರ ಅವ್ರನ್ನೂ ಕೂಡ ರಾಮಕೃಷ್ಣ ಹೆಗಡೆಯವರು ಎತ್ಕೊಂಡ್ಬಿಟ್ರು. ಯಡಿಯೂರಪ್ಪನವರು ಒಬ್ಬರೇ ಉಳಿದಿದ್ದರು. ಹೇಗೆ ಮಾಡಬೇಕು ರಾಜ್ಯದಲ್ಲಿ BJP ಕಟ್ಟಬೇಕಲ್ಲ ಸಂಘಟನೆ ಅನ್ನೋದನ್ನು ಹಿರಿಯರ ಹತ್ರ, ಮನೆ ಕೃಷ್ಣಪ್ಪನವರು ಅಂತ ನಮ್ಮ ಪ್ರಾಂತ ಪ್ರಚಾರಕರವಾಗ, ಅವ್ರ ಹತ್ರ ನಾವೆಲ್ಲ ಹೋಗಿ ಕೂತಿದ್ವಿ. RSS ಪ್ರಚಾರಕರ ಹತ್ರ ಹೋಗಿ ಕೂತಾಗ ಅವ್ರು ಹೇಳಿದ್ರು, ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ಹೋಗಿ ಎಲ್ಲ ಅನುಕೂಲ ಆಗುತ್ತೆ ಅಂತ. ಯಡಿಯೂರಪ್ಪನವ್ರಿಗೆ ಅವತ್ತು ಅನ್ನಿಸ್ತು, ನಾವು ರೈತರ ಬಗ್ಗೆ ಖಂಡಿತ ಹೋರಾಟಗಳು ಶುರು ಮಾಡಬೇಕು ಅಂತ. ಆಗ ನಾವು ಹೋರಾಟ ಶುರು ಮಾಡೋಕ್ಕೆ ದುಡ್ಡು ಕೊಡೋಕ್ಕೆ ನಮ್ಗೆ ಜನ ಇರಲಿಲ್ಲ, ನಾವು ಕರೆದ್ರೆ ಜನನೂ ಬರ್ತಿರ್ಲಿಲ್ಲ. 25,000 ಜನ ಸೇರಿದ್ರು. 10,000 ರೂಪಾಯಿ ಸಂಗ್ರಹ ಮಾಡೋದು ಕಟ್ಟಾಗತ್ತೆ ಅನ್ನೋಂಥ ಸಂದರ್ಭದಲ್ಲಿ 1,10,000 ರೂಪಾಯಿ ಸಂಗ್ರಹ ಆಯಿತು. ಹಾಗೆ ಅವತ್ತಿನಿಂದ ಇಡೀ ರಾಜ್ಯದಲ್ಲಿ ರೈತರ ಪರವಾಗಿ ಸಂಘಟನೆ ಕಟ್ಕೊಂಡು ಹೊರಟಿದ್ದು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನ ನೇತೃತ್ವದಲ್ಲಿ. ಹಾಗಾಗಿ ಇಡೀ ರಾಜ್ಯದಲ್ಲಿ ಇವತ್ತು ರೈತ ಅಂದ ತಕ್ಷಣ ಇವತ್ತು ಭಾರತೀಯ ಜನತಾ ಪಾರ್ಟಿ, ರೈತ ಅಂದ ತಕ್ಷಣ ಯಡಿಯೂರಪ್ಪ ಅನ್ನೋಂಥ ಭಾವನೆ ಬರೋದಕ್ಕೆ ಶಕ್ತಿಶಾಲಿಯಾಗಿ ಬೀಳೋದಕ್ಕೆ ಕಾರಣ ಆಗಿದೆ. ಅವರಲ್ಲಿ ಒಂದು ವಿಶೇಷತೆ ಇತ್ತು, ಯಾರು ಬಂದರೆ ಬೈದ್ಬಿಟ್ಟು ಕಳಿಸ್ಬಿಡೋದು. ನಾನು ಅಧ್ಯಕ್ಷ, ಆ ಬೈಗಳು ತಿಂದವ ಸೀದಾ ಆಫೀಸಿಗೆ ಬಂದು, ಬೇಡ ಸರ್, ಎಲ್ಲರ ಎದುರು ಯಡಿಯೂರಪ್ಪ ನಮಗೆ ಸಿಕ್ಕಾಪಟ್ಟೆ ಬೈದ್ಬಿಟ್ರು, ನಾನು ಪಕ್ಷ ಬಿಡ್ತೇನೆ ಅಂತ ಹೇಳಿದ್ರು. ನಾನು ಅದನ್ನೆಲ್ಲ ಲಿಸ್ಟ್ ಮಾಡಿ ಅವರಲ್ಲಿ ಕೊಡ್ತಾಯಿದ್ದು, ನೀವು ಮಾಡಿದ್ದು ಸರಿಯಲ್ಲ ಸರ್, ಇದು ಅವರಲ್ಲಿ ಮಾತಾಡಬೇಕು. ಅವರಲ್ಲಿ ಒಂದು ದೊಡ್ಡತನ ಇತ್ತು. ತಕ್ಷಣ ಅವರ ಸ್ವಾಮಿ ಇದ್ದರು, ಆಗ ಅವರ ಕೂಡಲೇ ಅವನಿಗೆ ಫೋನ್ ಮಾಡಿ, ಏನಯ್ಯ ಭಾರಿ ಕೋಪ ಆಗಿದೆ ಅಂತೆಲ್ಲ, ನಿನ್ನೆ ಅಧ್ಯಕ್ಷರು ನನಗೆ ರಿಪೋರ್ಟ್ ಮಾಡಿದ್ದಾರೆ, ನಾಳೆ ಬೆಳಿಗ್ಗೆ ಬರಬೇಕು ಅಂತೇಳಿ ಅವನನ್ನು ಬಂದು ಎಲ್ಲರ ಎದುರು ತಪ್ಪಿಕೊಳ್ಳೋದು. ಅವನಂತೂ ಇಡೀ ರಾಜ್ಯದಲ್ಲೇ ಅವನಿಗೆ ಬರುವಂಥ ಉತ್ಸಾಹ, ಈ ಕಾರ್ಯಕರ್ತರನ್ನು ತಯಾರು ಮಾಡೋದರಲ್ಲಿ ಯಡಿಯೂರಪ್ಪರು ಎಷ್ಟು ನಿಪುಣರು ಅಂತ ಹೇಳಿದರೆ, ಬೈದಕ್ಕಿಂತ 2 ಪಟ್ಟು ಪ್ರೀತಿ ಮಾಡುವಂಥದ್ದು. ಈ ರೀತಿಯಲ್ಲಿ ಸಂಘಟನೆ ಬೆಳೆಸುವಂಥದ್ರಲ್ಲಿ ಅವರು ಭಾರಿ ದೊಡ್ಡ. ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಯಡಿಯೂರಪ್ಪರೇ ಕಾರಣ. ಯಡಿಯೂರಪ್ಪ ಅವರೇನೋ 4 ಬಾರಿ ಮುಖ್ಯಮಂತ್ರಿ ಆದರು, ಜೊತೆಗೆ 4 ಜನನ ಮುಖ್ಯಮಂತ್ರಿ ಕೂಡ ಮಾಡಿದರು. ಜನರ ಆಶೀರ್ವಾದ, ಬೆಂಬಲ, ಪಕ್ಷದ ಬೆಂಬಲ ಎಲ್ಲ ನಾನು ಮಾಡಿದೆ ಅನ್ನೋದಕ್ಕಿಂತ ಜನರ ಸಹಕಾರದಿಂದ 4 ಜನ ಮುಖ್ಯಮಂತ್ರಿಗಳಾದರು. ಯಡಿಯೂರಪ್ಪ ಅವರ ಒಂದು ಒಳ್ಳೆಯ ಗುಣ ಏನಂತಂದರೆ, ಸೊ ಇಷ್ಟೊಂದು ಸುದೀರ್ಘ ಹೋರಾಟದ ನಡುವೆ ಕೂಡ ಯಾವತ್ತೂ ಅವರು ಇದರಿಂದ ವಿಮುಖರಾಗುವಂಥ ಒಂದು ಕೆಲಸ ಮಾಡಲಿಲ್ಲ ಅವರು. ಸೊ ಪಕ್ಷ ಏನು ಜವಾಬ್ದಾರಿ ಕೊಡುತ್ತೆ ಅದನ್ನು ಮಾಡ್ತಾರೆ, ಅದು ಏನು ಆದೇಶ ಕೊಡುತ್ತೆ ಅದನ್ನು ಪಾಲನೆ ಮಾಡ್ತಾರೆ. ಇವಾಗಲೂ ಕೂಡ ಈ ವಯಸ್ಸಲ್ಲೂ ಕೂಡ ನಾನು ಇಡೀ ರಾಜ್ಯ ಸುತ್ತಾಡ್ತೀನಿ, ನಾನು ಮತ್ತೆ BJPಯನ್ನು 150 ಸೀಟುಗಳೊಂದಿಗೆ ಅಧಿಕಾರಕ್ಕೆ ಬರೆಸ್ತೀನಿ,
ಜೊತೆಗೆ ಮೋದಿಯವರ ಕೈನ ಬಲಪಡಿಸ್ತೀನಿ ಅಂತ ಹೋರಾಟ ಮಾಡ್ತಾ ಇದ್ದೀರಾ. ಸೊ ಸ್ವತಃ ಅಂತ ಪ್ರಧಾನಿ ಮೋದಿಯವರು ಮೊನ್ನೆ ಶಿವಮೊಗ್ಗಕ್ಕೆ ಬಂದು ಅಲ್ಲಿಯ ಏರ್ಪೋರ್ಟನ್ನು ಉದ್ಘಾಟನೆ ಮಾಡಿ ಸೊ ನಿಮ್ಮ ಬಗ್ಗೆ ಒಂದು 4 ಒಳ್ಳೆ ಮಾತಾಡಿದರು. ಸೊ ಅದು ನಿಜವಾಗಲೂ ನಿಮ್ಮ ವ್ಯಕ್ತಿತ್ವಕ್ಕೆ ಸಂದ ಒಂದು ಗೌರವ ಅಂತ ನಾವು ಅನ್ಕೋಬಹುದು. ಆ ಒಂದು ವಿಡಿಯೋ ನೋಡೋಣ ಪ್ಲೀಸ್. साथियों, मेरी आप सबसे एक विनती है, आप करेंगे अगर आपके पास मोबाइल फोन है तो मोबाइल फोन निकाल करके उसकी फ्लैश लाइट शुरू करिए और येडियुरप्पा जी का सम्मान कीजिए. येडियुरप्पा जी के सम्मान में सब लोग हर एक के मोबाइल पर फ्लैश लाइट चलना चाहिए. येडियुरप्पा जी के सम्मान में चलना चाहिए. 50-60 साल का सार्वजनिक जीवन, अपनी पूरी जवानी एक विचार के लिए खपा दी है. हर कोई अपने मोबाइल फोन का फ्लैश लाइट चालू करके आदरणीय येडियुरप्पा जी का सम्मान करे. शाबाश. ಇದಕ್ಕಿಂತ ದೊಡ್ಡ ಗೌರವ ಇನ್ನೇನು ಬೇಕು ಅಂತ ಸರ್. ಇನ್ನೊಂದು, ನೀವು ವಿಧಾನಸಭೆಯಲ್ಲಿ ಅತ್ಯಂತ ಭಾವುಕರಾಗಿ ಮಾತಾಡ್ತೀರಾ, ಇದು ನನ್ನ ಕೊನೆಯ ಭಾಷಣ ಅಂತ ಕೂಡ. ಆ ಭಾಷಣ ಕೂಡ ಒಂದು ಐತಿಹಾಸಿಕ ಭಾಷಣ ಅಂತ ಸ್ವತಃ ಪ್ರಧಾನಿ ಮೋದಿಯವರು ಕೂಡ ಟ್ವೀಟ್ ಮಾಡ್ತಾರೆ. ಸೊ ಇಡೀ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ, ಪ್ರತಿಯೊಬ್ಬ BJP ಕಾರ್ಯಕರ್ತನಿಗೆ ಇದು ಸ್ಫೂರ್ತಿ ಅಂತ ಹೇಳ್ತಾರೆ. ಸೊ ಆ ನಿಮ್ಮ ಭಾಷಣದ ಒಂದು ತುಣುಕು ನೋಡ್ಬಿಡೋಣ ಪ್ಲೀಸ್. ನಾವಾಗಲಿ ನೀವಾಗಲಿ ಆ ಕ್ಷೇತ್ರದ ಜನರ ಆಶೀರ್ವಾದದಿಂದ ಇಲ್ಲಿ ಬಂದು ಕುಂತ್ಕೊಳ್ಳುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ಅವ್ರ ಋಣವನ್ನು ತೀರಿಸ್ತಾ ಇದ್ದೇವೆ, ಅದು ನಮ್ಮ ಕರ್ತವ್ಯ. ರಸ್ತೆಗಳು ಸರಿ ಇಲ್ಲದಂಥ ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಗೆ ರಾಜ್ಯದಲ್ಲಿ ಜಿಲ್ಲೆನಲ್ಲಿ ಪ್ರವಾಸ ಮಾಡುವಂಥ ಸೌಭಾಗ್ಯ. ಬಹುಶಃ ಇಲ್ಲಿರುವಂಥ ಸದಸ್ಯರು ನಂಬ್ತಿರೋ ಎಲ್ಲ ಗೊತ್ತಿಲ್ಲ. ಒಂದು ಸಭೆ ಪ್ರಾರಂಭ ಮಾಡಿ ಮುಂದಿನ ಸಭೆಗೆ ನಾನು ಹೋಗಿ ಭಾಷಣ ಶುರು ಮಾಡಿದ ಮೇಲೆ ಅಟಲ್ಜಿ ಆಗಲಿ, ಮುರಳಿ ಮನೋಹರ್ ಜೋಶಿ ಆಗಲಿ, ಅದ್ವಾನಿಗಳಾಗಲಿ ಬರ್ತಾ ಇದ್ದರು. ಹೀಗೆ ಪಕ್ಷವನ್ನು ಕಟ್ಟುವಂಥ ಪ್ರಯತ್ನ ಮಾಡಿದ್ರು. ಯಾರೂ ಇರಲಿಲ್ಲ ನಮ್ಮ ಜೊತೆಗೆ. ಶಾಸನ ಸಭೆ ಒಳಗಡೆ ಬಂದಾಗ ಇಬ್ಬರೇ ನಾವು ಶಾಸಕರು. ವಸಂತ ಬಂಗೇರ ಸಹ ನಮ್ಮನ್ನು ಕೈ ಬಿಟ್ಟು ಹೋದ್ರು, ಇದ್ದವನು ಒಬ್ಬನೇನೆ. ಆದರೆ ನಾನು ನಮ್ಮ ಸದಸ್ಯರಿಗೆ ವಿನಂತಿ ಮಾಡ್ತೇನೆ, ಎಂದೂ ಸಹ ನಾನು ವಾಪಸ್ ತಿರುಗಿ ನೋಡಲಿಲ್ಲ. ಆ ಕಡೆ ಕುಂತು ನಮ್ಮ ನಾಡಿನ ಜನರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಸರ್, ಇಂದಿನ ಯುವ ಪೀಳಿಗೆಗೆ, ಅಂದರೆ ನಾನು ರಾಜಕಾರಣಕ್ಕೆ ಬರಬೇಕು, ನಾನು ದೇಶ ಸೇವೆ ಮಾಡಬೇಕು, ನಾನು ಈ ರಾಜ್ಯದ ಸೇವೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋ ಇಂದಿನ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಪ್ರಧಾನಿಯವರು ಹೇಳುವಂಥದ್ದು, ನಾನು ಹೇಳುವಂಥದ್ದು ಒಂದೇ ಮಾತು. ಇವತ್ತು ಯುವ ಪೀಳಿಗೆ ಶಕ್ತಿವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಎಲ್ಲ ಒಂದು ಚಿಂತನೆಗಳು ಎಲ್ಲವನ್ನು ಎದುರಿಸುವಂಥ ಶಕ್ತಿ ಅವ್ರಿಗಿದೆ. ಸೊ ದೊಡ್ಡ ಪ್ರಮಾಣದಲ್ಲಿ ಪ್ರಾಮಾಣಿಕ ಯುವಕರು ರಾಜಕೀಯಕ್ಕೆ ಬರಬೇಕು. ರಾಜಕೀಯದಲ್ಲಿ ಒಂದು ಪರಿಶುದ್ಧತೆಯನ್ನು ತರಬೇಕು. ಈ ದೇಶಕ್ಕೆ, ಈ ರಾಜ್ಯಕ್ಕೆ ಯುವ ಪೀಳಿಗೆ ಅಗತ್ಯ ಇದೆ. ಅದು ಹೆಣ್ಮಕ್ಳಿರಲಿ, ಗಂಡು ಮಕ್ಕಳಿರಲಿ, ರಾಜಕಾರಣಕ್ಕೆ ಬಂದು ಅವರು ಸೇವೆ ಮಾಡುವಂಥದ್ದು ತುಂಬ ಅಗತ್ಯ ಇದೆ. ಆ ಕೆಲಸವನ್ನು ಯಾರ್ಯಾರಿಗೆ ರಾಜಕಾರಣದಲ್ಲಿ ಆಸಕ್ತಿ ಇದೆಯೋ ಬಂದು ಆ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಅಂತೇಳಿ ನಾನು ನಾಡಿನ ಎಲ್ಲ ಯುವ ಸಮುದಾಯದಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ. ಸರ್, ಯಡಿಯೂರಪ್ಪ ಅವರ ಪ್ರಿಡಿಕ್ಷನ್ ಯಾವಾಗಲೂ ತಪ್ಪಾಗಲ್ಲ. ಈ ಹಿಂದೆ ಒಂದು ಸಾರಿ ನಿಮ್ಮ ಸಂದರ್ಶನ ಮಾಡಿದಾಗ, ಅಂದರೆ ಲೋಕಸಭೆ ಚುನಾವಣೆ ಇತ್ತಲ್ಲ ಕಳೆದಲ್ಲಿ, ನೀವು ಪ್ರತಿ ಸಾರಿ ಹೇಳ್ತಿದ್ರೆ 25 ಸ್ಥಾನ ನಾವು ಗೆಲ್ತೀವಿ ಅಂತ ಹೇಳಿಬಿಟ್ಟು. ಯಾರೂ ನಂಬಲಿಲ್ಲ, ಸ್ವತಃ ನಿಮ್ಮ ವರಿಷ್ಠರು ಕೂಡ ನಂಬಲಿಲ್ಲ ಅದನ್ನು. ಆದರೆ BJP 25 ಸೀಟ್ ಗೆದ್ದರು. ಸೊ ಈ ಬಾರಿ ನಿಮ್ಮ ಪ್ರಿಡಿಕ್ಷನ್ ಏನಿದೆ ಸರ್? ನಂದು ಇಷ್ಟೇ ಇರೋವಂಥದ್ದು, ಮೋದಿ ಅಂತ ಒಬ್ಬ ಮಹಾನ್ ನಾಯಕ ಇಲ್ಲಿರುವಂಥವ್ರು ಗಮನಿಸಬೇಕು. ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ, ಅವರು ಪ್ರಧಾನಿಯಾದಾಗಿನಿಂದ ಇವತ್ತಿನವರೆಗೆ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಒಂದು ದಿನ ವಿಶ್ರಾಂತಿ ತಗೊಂಡಿದ್ದನ್ನು ನಾವು ಕೇಳಿಲ್ಲ. ಅಂಥ ಒಬ್ಬ ಪ್ರಧಾನಿ ನಾವು ಹೊಂದಿರುವಂಥದ್ದು. ಅಂಥವರ ನಾಯಕತ್ವ, ನೇತೃತ್ವ ನಮಗಿರಬೇಕಾದ್ರೆ ಬಹುಶಃ ನನಗನ್ಸುತ್ತೆ, ನಾನು ಕರ್ನಾಟಕದಲ್ಲಿ ಇವತ್ತು ಇಲ್ಲಿ ಹೇಳ್ತಾ ಇದ್ದೇನೆ ನಿಮಗೆ, ಭಾಳ ಜನ ನಾವೇ ಮುಖ್ಯಮಂತ್ರಿ ಅಂತೇಳಿ ಮಾತಾಡ್ತಾ ಇದ್ದಾರೆ. ನಾನಿವತ್ತು ಹೇಳ್ತಾ ಇದ್ದೇನೆ, ಇಲ್ಲಿ
ನಂತರ ಆಮೇಲೆ ನೀವೇ ಹೇಳಿ, ಚುನಾವಣೆ ಆದಮೇಲೆ ಸ್ಪಷ್ಟ ಬಹುಮತದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಯಾರದೇ ಒಂದು ನೆರವು ಅಗತ್ಯ ಇಲ್ಲದೇ ನಾವು ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡ್ತೇವೆ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ, ಅದು ನಿಜ ಆಗುತ್ತೆ. ಆ ದಿಕ್ಕಿನಲ್ಲೇ ನಾವು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಇವು ರಾಜ್ಯದ ಉದ್ದಗಲಿಗೆ ಹೋಗುವಂಥ ಕಾಲದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 15ರಿಂದ 20 ಸಾವಿರ ಜನ ಸೇರಿ ನಮ್ಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಎಲ್ಲ ವರ್ಗದ ಜನ ಬರ್ತಾ ಇದ್ದಾರೆ. ನನಗನ್ಸುತ್ತೆ ಆ ಜನರ ಆಶೀರ್ವಾದದಿಂದ ಮತ್ತೊಮ್ಮೆ ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬರೋದು ನಿಶ್ಚಿತ. ಅದೇ ನನ್ನ ಗುರಿ. ಅದಕ್ಕಾಗೇ ಬರುವಂಥ ದಿವಸ ನನ್ನ ಸಂಪೂರ್ಣ ಸಮಯವನ್ನು ವಿನಿಯೋಗ ಮಾಡ್ತೀನಿ. ಅವರ ನನ್ನ ಸಂಬಂಧ ಸೂರ್ಯ ಚಂದ್ರರ ಸಂಬಂಧ. ಅವರು ಸೂರ್ಯ, ನಾನು ಚಂದ್ರ. ಇಬ್ಬರಿಗೂ ಗ್ರಹಣ ಹಿಡಿದಿದ್ದು, ಗ್ರಹಣ ಬಿಟ್ಟಿದ್ದು.